ಹಾಯ್ ಹೆಲೋ ಇದು ಜಿ ಕೆ ಮತ್ತು ಜಿ ಎಸ್ ರಿಲೇಟೆಡ್ ಕ್ವಶನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಪ್ರೀವಿಯಸ್ ಅಂತ ಅಂದರೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ ಕೇಳಿರೋವಂಥ ಕ್ವಶನ್ಸ್ನ ನಾನು ಇಲ್ಲಿ ತೊಗೊಬಂದಿದ್ದೀನಿ. ಯಾಕೆಂತಂದರೆ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡೋಣ ಫಸ್ಟ್ ಒನ್ ಯಾವುದು ಅಂತ. ವಿಚ್ ಸಿಟಿ ವಿಲ್ ಹೋಸ್ಟ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ಅಂತ ಇದೆ. ಆಪ್ಷನ್ ಬಂದುಬಿಟ್ಟು ಲಕ್ನೋ, ಬ್ಯಾಂಗ್ಳೂರು, ಜೈಪುರ್, ಕೋಲ್ಕತ್ತಾ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಜೈಪುರ್ ಆಗುತ್ತೆ. ಇದು ಏನು ಮೇಯ್ನು ಥೀಮ್ ಅಂತ ಅಂದರೆ ದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇದು 25th ನ್ಯಾಷನಲ್ ಯೂನಿವರ್ಸಿಟಿ ಲೆವೆಲ್ ಮಲ್ಟಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗುತ್ತೆ. ಇದನ್ನು ಹೋಸ್ಟ್ ಮಾಡಿರೋದು ಬಂದುಬಿಟ್ಟು ರಾಜಸ್ಥಾನ್, ಜೈಪುರಲ್ಲಿ. ಸೊ ಆಪ್ಷನ್ 3 ಈಸ್ ರೈಟ್. ನೆಕ್ಸ್ಟ್ ಒನ್ನು ವಿಚ್ ಪೇಂಟಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಟ್ರೈಬಲ್ ಆರ್ಟ್ ಇನ್ ಜಾರ್ಖಂಡ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ ಮಧುಬಾನಿ, ವಾರ್ಲಿ, ಸೋರಾಯ್, ನೆಕ್ಸ್ಟು ಪಟ್ಟಚಿತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ಬುಡಕಟ್ಟು ಜನಾಂಗಗಳದ್ದು ಮೇಯ್ನು ಪೇಂಟಿಂಗ್ ಯಾವುದು ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟು. ಆಪ್ಷನ್ 3 ಈಸ್ ರೈಟ್, ಸೋರಾಯ್ ಪೇಂಟಿಂಗ್ ಆಗುತ್ತೆ. ಇದು ಟ್ರೈಬಲ್ ಆರ್ಟ್ ಆಫ್ ಜಾರ್ಖಂಡ್ ಪೇಂಟಿಂಗ್ ಆಗಿರುತ್ತೆ. ಏನು ಒಂದು ರೀಸನ್ನು ಮತ್ತು ನೆಕ್ಸ್ಟು ಯಾವ ಒಂದು ಬುಡಕಟ್ಟು ಜನಾಂಗಗಳು ಇದರಲ್ಲಿ ಭಾಗವಹಿಸ್ತವೆ ಅಂತ ನೋಡೋದಾದರೆ ಓರಯನ್, ಸಂತಾಲ್, ಮುಂಡಾ ಮತ್ತು ಕೋಮ್ರಿ ಬುಡಕಟ್ಟು ಜನಾಂಗಗಳು. ಇಷ್ಟು ಬುಡಕಟ್ಟು ಜನಾಂಗಗಳದ್ದು ಪೇಂಟಿಂಗ್ ಈ ಒಂದು ಏನು ಅವ್ರದ್ದು ಪೇಂಟಿಂಗ್ ಯಾವುದು ಅಂತ ಅಂದರೆ ಸೋಹರಿ, ಸೋರಾಯ್ ಪೇಂಟಿಂಗ್. ಈ ಒಂದು ಪೇಂಟಿಂಗ್ ಫಂಕ್ಷನಲ್ಲಿ ಇಷ್ಟು ಬುಡಕಟ್ಟು ಜನಾಂಗಗಳು ಭಾಗವಹಿಸಿರುತ್ತವೆ. ನೆಕ್ಸ್ಟ್ ಒನ್ನು ಕುತುಬ್ ಮೀನರ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸಿಟಿನಲ್ಲಿ ಕುತುಬ್ ಮೀನರ್ ಇದೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಕುತುಬ್ ಮೀನರ್ ಈಸ್ ಲೊಕೇಟೆಡ್ ಇನ್ ಡೆಲ್ಲಿ, ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಕ್ರಿಸ್ತಪೂರ್ವ 1192ರಲ್ಲಿ ಇದನ್ನ ಕುತುಬ್ ಮೀನರ್ನ ಉದ್-ದಿನ್ ಹಬೀಬಕರ್ ಅನ್ನೋರು ಕಟ್ಟಿರ್ತಾರೆ. ಅವರು ಕಂಪ್ಲೀಟ್ ಮಾಡೋಕ್ಕಾಗಿರಲ್ಲ, ಅದರಿಂದ ಇದನ್ನ ಫೈನಲ್ ಆಗಿ ಕಂಪ್ಲೀಟ್ ಮಾಡಿದವರು ಯಾರು ಅಂತ ಅಂದರೆ ಇಲ್ತಮಿಷ್ ಆಗುತ್ತೆ. ನೆಕ್ಸ್ಟು ಇದು ಇಂಪಾರ್ಟೆಂಟು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಈ ಒಂದು ಕುತುಬ್ ಮೀನರ್ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಒನ್ನು ವಿಚ್ ಸ್ಟೇಟ್ ಒನ್ ದ ಮೋಸ್ಟ್ ಮೆಡಲ್ಸ್ ಇನ್ ಖೇಲೋ ಇಂಡಿಯಾ 2025 ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸ್ಟೇಟು ಜಾಸ್ತಿ ಮೆಡಲ್ಸ್ನ ಗೆದ್ದಿದೆ ಖೇಲೋ ಇಂಡಿಯಾ 2025 ಅಲ್ಲಿ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಇದಕ್ಕೆ ಹರಿಯಾಣ, ಕರ್ನಾಟಕ, ರಾಜಸ್ಥಾನ, ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ ಅಂತ ಅಂದರೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಮಹಾರಾಷ್ಟ್ರ. ಈ ಒಂದು ಸ್ಟೇಟು ಹೈಯೆಸ್ಟು ಮೆಡಲ್ಸ್ನ ಗೆದ್ದುಕೊಂಡಿದ್ದಾರೆ. ಒಟ್ಟು ಟೋಟಲ್ಲು 158 ಮೆಡಲ್ಸ್ನ ಈ ಒಂದು ಸ್ಟೇಟು ಗೆದ್ದಿದ್ದಾರೆ. ಗೋಲ್ಡ್ ಬಂದುಬಿಟ್ಟು 58, ಸಿಲ್ವರ್ ಬಂದುಬಿಟ್ಟು 47, ನೆಕ್ಸ್ಟು ಬ್ರಾನ್ ಬಂದುಬಿಟ್ಟು 53. ಒಟ್ಟಿನಲ್ಲಿ ಟೋಟಲ್ಲು 158 ಮೆಡಲ್ಸ್ನ ತೊಗೊಂಡಿದ್ದಾರೆ. ಯಾವ ಸ್ಟೇಟ್ ಅಂತ ಅಂದರೆ ಆಪ್ಷನ್ ಡಿ ಈಸ್ ರೈಟು, ಮಹಾರಾಷ್ಟ್ರ ಸ್ಟೇಟ್. ನೆಕ್ಸ್ಟ್ ಒನ್ನು ವಿಚ್ ಕಂಟ್ರಿ ಈಸ್ ಇಂಡಿಯಾಸ್ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ 2025 ಅಂತ ಕೊಟ್ಟಿದ್ದಾರೆ. ಅಂದರೆ 2025ರಲ್ಲಿ ಯಾವ ಒಂದು ದೇಶ ಟ್ರೇಡಿಂಗ್ ಪಾರ್ಟ್ನರಲ್ಲಿ ಟಾಪಲ್ಲಿದೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಚೀನಾ, USA, UAE, ರಷ್ಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು USA ಆಗುತ್ತೆ. ಫಸ್ಟು USA ತೊಗೊಂಡಿದೆ, ನೆಕ್ಸ್ಟು ಚೀನಾ ತೊಗೊಂಡಿದೆ, ನೆಕ್ಸ್ಟು UAE. ಈ 3 ಸ್ಟೇಟ್ಗಳು ಫಸ್ಟು, ಸೆಕೆಂಡ್, ಥರ್ಡ್ ಬಂದಿದೆ. ಒಟ್ಟಿನಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, USA. ನೆಕ್ಸ್ಟ್ ಒನ್ನು ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಇಂಡಿಯಾ ವಾಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಗವರ್ನರ್ ವುಮೆನ್ ಯಾರು ಅಂತ ಇಲ್ಲಿ ಕ್ವಶನ್ಗೆ ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಸರೋಜಿನಿ ನಾಯ್ಡು, ನೆಕ್ಸ್ಟು ಸುಚೇತಾ ಕೃಪಲಾನಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ, ಸರೋಜಿನಿ ನಾಯ್ಡು ಆಗುತ್ತೆ. ಸೊ ಸರೋಜಿನಿ ನಾಯ್ಡು ವಾಸ್ ದ ಫಸ್ಟ್ ವುಮೆನ್ ಗವರ್ನರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಇವರು ಯಾವಾಗ ಪೋಸ್ಟ್ ಆಗಿತ್ತು ಅಂತ ಅಂದರೆ ಆಗಸ್ಟ್ 1947 ಯಾವಾಗ ಒಂದು ಗವರ್ನರ್ ಆಫ್ ದ ಯುನೈಟೆಡ್ ಪ್ರಾವಿನೆನ್ಸ್ ಕೊಡುತ್ತೆ ಆವಾಗ ಇವ್ರನ್ನ ಫಸ್ಟ್ ವುಮೆನ್ ಗವರ್ನರ್ ಆಗಿ ಸರೋಜಿನಿ ನಾಯ್ಡು ಅವರು ಸೆಂಟ್ರಲಲ್ಲಿ ಫಸ್ಟ್ ವುಮೆನ್ ಗವರ್ನರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಈಸ್ ರೈಟು, ಸರೋಜಿನಿ ನಾಯ್ಡು ಅವರು. ನೆಕ್ಸ್ಟ್ ಒನ್ನು ದ ಇಂಟರ್ನ್ಯಾಷನಲ್ ಯೋಗ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಡೇಟಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟು. ಇದು ಪ್ರತಿ ವರ್ಷ ಇದನ್ನು 21st ಜೂನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್ ಇದಕ್ಕೆ, 21st ಜೂನಲ್ಲಿ. ನೆಕ್ಸ್ಟು ಇಂಟರ್ನ್ಯಾಷನಲ್ ಯೋಗ ಡೇ ಫಾಲ್ಸ್ ಆನ್ ಜೂನ್ 21st ಈಚ್ ಇಯರ್. ಪ್ರತಿ ವರ್ಷವೂ ಜೂನ್ 21st ಸೆಲೆಬ್ರೇಟ್ ಮಾಡ್ತಾರೆ. ಇದ್ರ ಥೀಮ್ ಏನು ಅಂತ ಅಂದರೆ 2025 ಇದು ಥೀಮ್ ಕೇಳ್ತಾರೆ. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅನ್ನೋದು ಇದ್ರದ್ದು ಥೀಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟು. ಥೀಮ್ ಏನು ಅಂತ ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3, 21st ಜೂನ್.
ನೆಕ್ಸ್ಟ್ ಒನ್ನು ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ಅಂತ ಕೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅಂತ ಅಂದರೆ ಮೂಲಭೂತ ಹಕ್ಕುಗಳು ಅಂತ. ಈ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಯಾವ ಒಂದು ಭಾಗದಲ್ಲಿ ಸೇರ್ಪಡೆಯಾಗಿದೆ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಪಾರ್ಟ್ 4, ಪಾರ್ಟ್ 3, ನೆಕ್ಸ್ಟು ಸೆಕೆಂಡು, ಪಾರ್ಟ್ 1 ಅಂತ ಕೊಟ್ಟಿದ್ದಾರೆ. ಈ ಮೂಲಭೂತ ಹಕ್ಕುಗಳು ಬರೋದು ಪಾರ್ಟ್ 3ನಲ್ಲಿ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟು, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಪಾರ್ಟ್ 3ನಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ ಅಂತ ಕೇಳಿದರೆ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ವರೆಗೂ ಈ ಒಂದು ಮೂಲಭೂತ ಹಕ್ಕುಗಳು ಇದೆ. ನೆಕ್ಸ್ಟು ಇದು ಟೈಟಲ್ ಆಫ್ ಪಾರ್ಟ್ 3 ಅಂತ ಅಂದರೆ ನಿಮಗೆ ಗೊತ್ತಿದೆ, ವೆರಿ ಇಂಪಾರ್ಟೆಂಟು. ಫಂಡಮೆಂಟಲ್ ರೈಟ್ಸು ಇದನ್ನು ಯಾವ ಒಂದು ದೇಶದಿಂದ ಎರವಲು ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಇದನ್ನು ಅಮೆರಿಕ ದೇಶದಿಂದ ಈ ಒಂದು ಫಂಡಮೆಂಟಲ್ ರೈಟ್ಸ್ನ ಎರವಲು ಮಾಡ್ಕೊಂಡಿದ್ದಾರೆ. ಕರೆಕ್ಟ್ ಆಪ್ಷನ್ ಈಸ್ ಬಿ ಆಗುತ್ತೆ, ಪಾರ್ಟ್ 3 ಭಾಗ 3. ನೆಕ್ಸ್ಟ್ ಒನ್ ನೋಡೋದಾದರೆ ಪಂಚಾಯತ್ ರಾಜ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ ಯಾವ ಒಂದು ವರ್ಷದಲ್ಲಿ ಇಂಟ್ರಡ್ಯೂಸ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. 1950, 1947, 1959, 1962 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ನು ಸಿ ಆಗುತ್ತೆ. 1959ನಲ್ಲಿ ಈ ಒಂದು ಪಂಚಾಯತ್ ರಾಜ್ ವಾಸ್ ಅಫಿಷಿಯಲಿ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ 1959ನಲ್ಲಿ. ನೆಕ್ಸ್ಟು ಇದು ಫಸ್ಟ್ ಸ್ಟೇಟ್ ಯಾವುದು ಒಂದು ಪಂಚಾಯತ್ ರಾಜ್ನ ಅಳವಡಿಸಿಕೊಂಡಿರುವಂಥ ಸ್ಟೇಟ್ ಯಾವುದು ಅಂತ ಅಂದರೆ ರಾಜಸ್ಥಾನ ಆಗುತ್ತೆ. ಅದರಲ್ಲಿ ಯಾವ ಒಂದು ವಿಲೇಜ್ ಒಂದು ಯಾವ ಒಂದು ಊರಲ್ಲಿ ಈ ಒಂದು ಪಂಚಾಯತ್ ರಾಜ್ನ ಫಸ್ಟು ಅಳವಡಿಸ್ಕೊಂಡ್ರು ಅಂತ ಅಂದರೆ ರಾಜಸ್ಥಾನದ ನಾಗೂರ್ ಡಿಸ್ಟಿಕ್ ಆಗುತ್ತೆ. ನೆಕ್ಸ್ಟು ಡೇಟ್ ಬಂದ್ಬಿಟ್ಟು ಅದ್ರ ಡೇಟ್ ಕೇಳಿದರೆ ಯಾವ ಒಂದು ಡೇಟಲ್ಲಿ ಅಂತ ಅಂದರೆ ಅಕ್ಟೋಬರ್ 2, 1959ನಲ್ಲಿ. ಸೊ ಹಾಗಾಗಿ ಅವಾಗ ಇದ್ದ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು ಪಂಡಿತ್ ಜವಾಹರಲಾಲ್ ನೆಹರು ಆಗ್ತಾರೆ. ಒಟ್ಟಿನಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 1959 ಆಗುತ್ತೆ. ಆಪ್ಷನ್ 3 ಪಂಚಾಯತ್ ರಾಜ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ದ ಇಯರ್ ಅಂತ ಕೇಳಿದರೆ 1959. ನೆಕ್ಸ್ಟ್ ಒನ್ನು ಬಾಕ್ರಾನಂಗಲ್ ಡ್ಯಾಮ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್ ಅಂತ ಕೊಟ್ಟಿದ್ದಾರೆ. ಬಾಕ್ರಾನಂಗಲ್ ಡ್ಯಾಮ್ನ ಯಾವ ಒಂದು ನದಿಗೆ ಕಟ್ಟಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಮುನಾ, ಗಂಗಾ, ಬಿಎಸ್, ನೆಕ್ಸ್ಟು ಸಟ್ಲೇಜ್ ರಿವರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಸಟ್ಲೇಜ್ ರಿವರ್ಗೆ ಈ ಒಂದು ಬಾಕ್ರಾನಂಗಲ್ ಡ್ಯಾಮ್ನ ಕಟ್ಟಿದ್ದಾರೆ. ಇದ್ರ ಪರ್ಪಸ್ ಏನು ಅಂತ ಅಂದರೆ ಇದರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಷನ್ ಆಗುತ್ತೆ, ಇರಿಗೇಷನ್, ನೆಕ್ಸ್ಟು ಫ್ಲಡ್ ಕಂಟ್ರೋಲ್ ಪರ್ಪಸ್ಗೋಸ್ಕರ ಈ ಒಂದು ಬಾಕ್ರಾನಂಗಲ್ ಡ್ಯಾಮ್ನ ಸಟ್ಲೇಜ್ ನದಿಗೆ ಕಟ್ಟಿದ್ದಾರೆ. ನೆಕ್ಸ್ಟ್ ಇದು ಯಾವ ಒಂದು ಲೊಕೇಶನಲ್ಲಿದೆ ಈ ಒಂದು ರಿವರ್ ಅಂತ ಅಂದರೆ ಡ್ಯಾಮು ಹಿಮಾಚಲ್ ಪ್ರದೇಶ್, ನೆಕ್ಸ್ಟ್ ಪಂಜಾಬ್ ಈ ಒಂದು ಸ್ಟೇಟ್ಗಳಲ್ಲಿ ಲೊಕೇಟ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸಟ್ಲೇಜ್ ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೆಕ್ಸ್ಟ್ ಒನ್ನು ಯಮುನಾ ರಿವರ್ ಮರ್ಜಸ್ ಇಂಟು ದ ಗಂಗಾ ಹಟ್ ವಿಚ್ ಸಿಟಿ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಯಮುನಾ ನದಿ ಯಾವ ಒಂದು ಮರ್ಜಸ್ ಯಾವ ಒಂದು ಸಿಟಿನಲ್ಲಿ ಆಗಿದೆ ಗಂಗಾ ನದಿಗೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ವಾರಣಾಸಿ, ಪ್ರಯಾಗ್ರಾಜ್, ಹರಿದ್ವಾರ್, ನೆಕ್ಸ್ಟು ರಿಷಿಕೇಶ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟು ಸಿಟಿ ಬಂದ್ಬಿಟ್ಟು ಆಪ್ಷನ್ ಬಿ ಪ್ರಯಾಗ್ರಾಜ್ ಆಗುತ್ತೆ. ಈ ಒಂದು ಪ್ರಯಾಗ್ರಾಜ್ ಅಲ್ಲಿ ಆ ಒಂದು ಸಿಟಿನಲ್ಲಿ ಯಮುನಾ ನದಿ ಗಂಗಾ ನದಿ ಜೊತೆ ಮರ್ಜ್ ಆಗಿದೆ. ಆಪ್ಷನ್ ಬಿ ಇಸ್ ರೈಟ್, ಆಪ್ಷನ್ ಪ್ರಯಾಗ್ರಾಜ್. ನೆಕ್ಸ್ಟ್ ಒನ್ನು ವಿಚ್ ಕಂಟ್ರಿ ಈಸ್ ಲೊಕೇಟೆಡ್ ಟು ದ ಈಸ್ಟ್ ಆಫ್ ಅರುಣಾಚಲ್ ಪ್ರದೇಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅರುಣಾಚಲ ಪ್ರದೇಶದ ಈಸ್ಟಲ್ಲಿ ಯಾವ ಒಂದು ದೇಶ ಬರುತ್ತೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ನೆಕ್ಸ್ಟು ಮಯನ್ಮಾರ್ ಅಂತ ಕೊಟ್ಟಿದ್ದಾರೆ. ಈಸ್ಟಲ್ಲಿ ಬರೋ ಅಂಥ ದೇಶ ಯಾವುದು ಅರುಣಾಚಲ್ ಪ್ರದೇಶಕ್ಕೆ ಅಂತ ಅಂದರೆ ಮಯನ್ಮಾರ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟು, ಮಯನ್ಮಾರ್ ಆಗುತ್ತೆ. ನೆಕ್ಸ್ಟು ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟಲ್ಲಿ ಬರೋ ಅಂಥ ದೇಶ ಅರುಣಾಚಲ ಪ್ರದೇಶಕ್ಕೆ ಯಾವುದು ಅಂತ ಅಂದರೆ ಚೀನಾ ಆಗುತ್ತೆ. ಈಸ್ಟಿಗೆ ಮಯನ್ಮಾರ್ ಆಗುತ್ತೆ. ನೆಕ್ಸ್ಟು ಸೌತಲ್ಲಿ ಬರುವಂಥ ಇದು ಸ್ಟೇಟ್ ಯಾವುದು ಅಂತ ಅಂದರೆ ಇಂಡಿಯನ್ ಸ್ಟೇಟ್ಸ್ ಆಫ್ ನಾಗಾಲ್ಯಾಂಡ್, ನೆಕ್ಸ್ಟು ಅಸ್ಸಾಂ ಆಗುತ್ತೆ. ವೆಸ್ಟಲ್ಲಿ ಬರೋ ಅಂಥ ಸ್ಟೇಟ್ ಯಾವುದು ಅಂತ ಅಂದರೆ ಭೂತಾನ್ ಆಗುತ್ತೆ. ಸೊ ಇಲ್ಲಿ ಕೇಳಿರುವಂಥ ಕ್ವಶನ್ಗೆ ಈಸ್ಟಲ್ಲಿ ಬರುವಂಥ ಅರುಣಾಚಲ ಪ್ರದೇಶಕ್ಕೆ ಬರುವಂಥ ದೇಶ ಯಾವುದು ಅಂತ ಅಂದರೆ ಮಯನ್ಮಾರ್ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಒನ್ನು ದ ಟರ್ಮ್ GDP ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. GDP ಸ್ಟ್ಯಾಂಡ್ಸ್ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಜನರಲ್ ಡೊಮೆಸ್ಟಿಕ್ ಪರ್ಸೆಂಟೇಜ್, ಗ್ರಾಸ್ ಡೆವಲಪ್ಮೆಂಟ್ ಪಾಲಿಸಿ, ನೆಕ್ಸ್ಟು ಜನರಲ್ ಡೆವಲಪ್ಮೆಂಟ್ ಪ್ರಾಡಕ್ಟ್, ನೆಕ್ಸ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ GDP ಮೀನಿಂಗ್ ಏನು ಅಂತ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್.
ನೆಕ್ಸ್ಟ್ ಒನ್ನು ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ಡ್ರಿಂಕಿಂಗ್ ವಾಟರ್ ಹ್ಯಾಸ್ ಅನ್ ಅಂತ ಕೊಟ್ಟಿದ್ದಾರೆ. ಬ್ಲೀಚಿಂಗ್ ಪೌಡರ್ನ ಡ್ರಿಂಕಿಂಗ್ ವಾಟರಲ್ಲಿ ಯೂಸ್ ಮಾಡ್ತಾರೆ, ಏನಕ್ಕೆ ಏನು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ನು ಕೋಗ್ಯುಲ್ಯಾಂಟ್, ಡಿಸ್ಇನ್ಫೆಕ್ಟೆಂಟ್, ಆ್ಯಂಟಿಸೆಪ್ಟಿಕ್, ಆ್ಯಂಟಿಬಾಡೀಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಂಟಿಬಯೋಟಿಕ್ ಆಗುತ್ತೆ. ನೋಡಿ ಇಲ್ಲಿ ಇನ್ಫಾರ್ಮೇಷನ್ನು, ಬ್ಲೀಚಿಂಗ್ ಪೌಡರ್ ವೆನ್ ಯೂಸ್ಡ್ ಇನ್ ಡ್ರಿಂಕಿಂಗ್ ವಾಟರ್ ಹ್ಯಾಸ್ ಎ ಡಿಸ್ಇನ್ಫೆಕ್ಟಿಂಗ್ ಆ್ಯಕ್ಷನ್ ಡ್ಯೂ ಟು ದ ರಿಲೀಸ್ ಆಫ್ ಕ್ಲೋರಿನ್ ವಿಚ್ ಕಿಲ್ಸ್ ಹಾರ್ಮ್ಫುಲ್ ಮೈಕ್ರೋಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್ ಆ್ಯಂಡ್ ಪ್ರೋಟೋಸೋವಾ ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಒಂದು ಡ್ರಿಂಕಿಂಗ್ ವಾಟರಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಪ್ರೋಟೋಸೋವಾ ಬರೋದನ್ನ ಅದು ಅವಾಯ್ಡ್ ಮಾಡುತ್ತೆ, ಅದಕ್ಕೋಸ್ಕರ ಅದು ಕಿಲ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ. ಇದ್ರ ಯೂಸಸ್ ಏನು ಅಂತ ಅಂದರೆ ಪ್ಯೂರಿಫೈಯರಿಂಗ್ ಡ್ರಿಂಕಿಂಗ್ ವಾಟರಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಂಟಿಬಯೋಟಿಕ್, ಆಪ್ಷನ್ ಡಿ. ನೆಕ್ಸ್ಟ್ ಒನ್ನು ಬುದ್ಧ ಚರಿತ ಆ ಫುಲ್ ಲೆಂತ್ ಬಯೋಗ್ರಫಿ ಆಫ್ ದ ಬುದ್ಧ ವಾಸ್ ರಿಟರ್ನ್ ಬೈ ಅಂತ ಕೊಟ್ಟಿದ್ದಾರೆ. ಬುದ್ಧ ಚರಿತ ಬರೆದಿರೋದು ಯಾರು ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಬಾಣಭಟ್ಟ, ಅಶ್ವಘೋಷ, ನೆಕ್ಸ್ಟ್ ವಸುಮಿತ್ರ, ನೆಕ್ಸ್ಟ್ ಪರ್ಸ್ವ ಅಂತ ಕೊಟ್ಟಿದ್ದಾರೆ. ಯಾರು ಬುದ್ಧ ಚರಿತ ಬರೆದರು ಅಂತ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಅಶ್ವಘೋಷ ಅವರು ಬುದ್ಧ ಚರಿತವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಒನ್ನು ಸರ್ಕಾರಿಯ ಕಮಿಷನ್ ವಾಸ್ ಕನ್ಸರ್ನ್ಡ್ ವಿತ್ ಅಂತ ಕೊಟ್ಟಿದ್ದಾರೆ. ಸರ್ಕಾರಿಯ ಕಮಿಷನ್ನು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಫಿನಾನ್ಷಿಯಲ್ ರಿಫಾರ್ಮ್ಸ್, ಸೆಂಟರ್ ಸ್ಟೇಟ್ ರಿಲೇಷನ್ಸು, ಎಲೆಕ್ಟ್ರೋರಲ್ ರಿಫಾರ್ಮ್ಸ್, ನೆಕ್ಸ್ಟ್ ಜುಡಿಷಿಯಲ್ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸರ್ಕಾರಿಯ ಕಮಿಷನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಇದು ಕೇಂದ್ರ ಮತ್ತು ಸ್ಟೇಟ್ ಅಂದರೆ ಸೆಂಟರ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಿದ ಒಂದು ಆಯೋಗ ಆಗಿದೆ. ಯಾವುದು ಅಂತ ಅಂದರೆ ಸರ್ಕಾರಿಯ ಆಯೋಗ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಸೆಂಟರ್ ಸ್ಟೇಟ್ ರಿಲೇಷನ್ಸ್. ನೆಕ್ಸ್ಟ್ ಒನ್ನು ಇನ್ ವಿಚ್ ಇಯರ್ ವಾಸ್ ದ ವರ್ಲ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ವರ್ಷದಲ್ಲಿ ವರ್ಲ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿದೆ, ನೆಕ್ಸ್ಟು ಜಾರಿಗೆ ಬಂದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಂದುಬಿಟ್ಟು 1944, 1956, 1960, 1987 ಅಂತ ಇದೆ. ವರ್ಲ್ಡ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1944 ಆಗುತ್ತೆ. ಆಪ್ಷನ್ ಇ ಇಸ್ ರೈಟು, 1944ಅಲ್ಲಿ. ನೆಕ್ಸ್ಟು ಇದರ ಕೇಂದ್ರ ಕಚೇರಿ ಯಾವುದು, ಎಲ್ಲಿದೆ ಅಂತ ಕೇಳಿರ್ತಾರೆ. ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ವಾಷಿಂಗ್ಟನ್ DC, ಅದು USA ಆಪ್ಷನ್ ಇದರಲ್ಲಿ ಕೊಟ್ಟಿಲ್ಲ. ಇದು ಏನು ಅಂತ ಅಂದರೆ ಇದು ವೆರಿ ಇಂಪಾರ್ಟೆಂಟು, ಇದು ಹೆಡ್ ಕ್ವಾರ್ಟರ್ ಯಾವಾಗಲೂ ಕೇಳ್ತಾನೆ ಇರ್ತಾರೆ, ನೋಡ್ಕೊಳ್ಳಿ. ವಾಷಿಂಗ್ಟನ್ DC ಜಾರಿಗೆ ಬಂದಿದ್ದು 1944ಅಲ್ಲಿ. ನೆಕ್ಸ್ಟ್ ಒನ್ನು ಹೂ ಇಸ್ ದ ಚೇರ್ಮನ್ ಆಫ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕೊಟ್ಟಿದ್ದಾರೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಚೇರ್ಮನ್ ಯಾವಾಗಲೂ ಯಾರಾಗಿರ್ತಾರೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಹೆಲ್ತ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇದು ಯಾರಾಗಿರ್ತಾರೆ ಯಾವಾಗಲೂ ಚೇರ್ಮನ್ ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ನು ವಾಟ್ ಈಸ್ ದ ರೀಸನ್ ಫಾರ್ ದ ಡಿಫ್ಯೂಷನ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಟ್ಮಾಸ್ಫಿಯರಲ್ಲಿ ಡಿಫ್ಯೂಷನ್ ಆಫ್ ಲೈಟ್ ರೀಸನ್ ಆಗಲ್ಲ, ಏನು ಒಂದು ರೀಸನ್ನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಈಲಿಯಂ, ಡಸ್ಟ್ ಪಾರ್ಟಿಕಲ್ಸ್, ವಾಟರ್ ವೇಪರ್, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಡಸ್ಟ್ ಪಾರ್ಟಿಕಲ್, ಆಪ್ಷನ್ ಬಿ ಆಗುತ್ತೆ. ಡಿಫ್ಯೂಷನ್ ಆರ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಮೇನ್ಲಿ ಕಾಸ್ಡ್ ಬೈ ಏನು ಅಂತ ಅಂದರೆ ದ ಪ್ರೆಸೆನ್ಸ್ ಆಫ್ ಡಸ್ಟ್ ಪಾರ್ಟಿಕಲ್ಸ್, ವಾಟರ್ ಡ್ರಾಪ್ಲೆಟ್ಸ್ ಅಂಡ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಏರಲ್ಲಿರುತ್ತೆ. ಸೊ ಅದಕ್ಕೂ ಮೇನ್ ರೀಸನ್ ಅಂತ ಅಂದರೆ ಆಪ್ಷನ್ ಬಿ ಆಗುತ್ತೆ, ಡಸ್ಟ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಒನ್ನು ಪಿಂಕ್ ಸಿಟಿ ಆ್ಯಂಡ್ ದ ಪ್ಯಾರಿಸ್ ಆಫ್ ದ ಈಸ್ಟ್ ಇಸ್ ಕಾಲ್ಡ್ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವಿಜಯಪುರ್, ಜೈಪುರ್, ನೆಕ್ಸ್ಟು ಬಿಕಾನೇರ್, ನೆಕ್ಸ್ಟು ಉದಯ್ಪುರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಪಿಂಕ್ ಸಿಟಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾವುದು ಅಂತ ಅಂದರೆ ರಾಜಸ್ಥಾನದ ಜೈಪುರ್ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿರೋ ಆಲ್ಮೋಸ್ಟ್ ಬಿಲ್ಡಿಂಗ್ಗಳೆಲ್ಲ ಡಿಸ್ಟಿಂಕ್ಟಿವ್ ಪಿಂಕ್ ಕಲರ್ಡ್ ಬಿಲ್ಡಿಂಗ್ಸ್ ಮತ್ತು ಓಲ್ಡ್ ಸಿಟಿ ಏರಿಯಾ ಆಗಿರುತ್ತೆ. ಅದಕ್ಕೋಸ್ಕರ ರಾಜಸ್ಥಾನದ ಜೈಪುರನ್ನು ಪಿಂಕ್ ಸಿಟಿ ಅಂತ ಕರೀತಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಜೈಪುರ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರೆಲ್ಲ RRB NTPC ಅಂಡರ್ ಗ್ರ್ಯಾಜುಯೇಟ್ಗೆ ಅಪ್ಲೈ ಮಾಡಿದ್ದೀರಾ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ, ಇದು ಪ್ರೀವಿಯಸ್ ಗ್ರ್ಯಾಜುಯೇಟಲ್ಲಿ ಕೇಳಿರೋವಂಥ GK GS ರಿಲೇಟೆಡು ಕ್ವಶನ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡ್ಕೊಂಡೋಗಿ, ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಕ್ವಶನ್ನ ಕೇಳ್ತಾರೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.